ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನವೆಂಬರ್ 16ರಂದು ಚಿತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ. ವ್ಯಕ್ತಿತ್ವ ವಿಕಾಸ್ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರದಲ್ಲಿ ಮಕ್ಕಳ ದಿನಾಚರಣೆ. ಬಿಹಾರದಲ್ಲಿ ಎನ್ಡಿಎ ಗೆಲುವು, ಕಲಬುರಗಿಯಲ್ಲಿ ಬಿಜೆಪಿ ವಿಜಯೋತ್ಸವ. ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಚಾಲನೆ, ಎಂ ವೆಂಕಟಸ್ವಾಮಿ. ಡಿಸೆಂಬರ್ 8ರಿಂದ 19ರವರೆಗೆ ಚಳಿಗಾಲ ಅಧಿವೇಶನ. ಸಭಾಧ್ಯಕ್ಷ ಯುಟಿ ಖಾದರ್. ವಾಯ್ಸ್ ಓವರ್ 1. ಈಗ ವಾರ್ತೆಗಳ ವಿವರ. ತೀವ್ರ ವಿರೋಧಕ್ಕೆ ಕಾರಣವಾಗಿದ್ದ ಕಲಬುರಗಿ ಚಿತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೈಕೋರ್ಟ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಅರ್ಜಿ ವಿಚಾರಣೆ ನಡೆದಿದ್ದು, ಕಲಬುರಗಿ ಜಿಲ್ಲಾಡಳಿತ ನೀಡಿರುವ ಆರ್ಎಸ್ಎಸ್ ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ನೀಡಲಾಗಿದೆ. ಕಲಬುರಗಿಯ ಚಿತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಕಗ್ಗಂಟವಾಗಿ ಪರಿಣಮಿಸಿತ್ತು. 1 ತಿಂಗಳ ಬಳಿಕ ಕೊನೆಗೂ ಚಿತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕಲಬುರಗಿ ಜಿಲ್ಲಾಡಳಿತ ಕೆಲವು ಕಂಡೀಷನ್ಗಳನ್ನು ಅಪ್ಲೈ ಮಾಡಿ ನವೆಂಬರ್ 16ರಂದು ಪಥಸಂಚಲನ ನಡೆಸಲು ಗ್ರೀನ್ ಸಿಗ್ನಲ್ ನೀಡಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಆರ್ಎಸ್ಎಸ್ ಪ್ರಮುಖ ಅಶೋಕ್ ಪಾಟೀಲ್ ಅವರು ಅರ್ಜಿ ಸಲ್ಲಿಸಿದರು. ಆದರೆ ಸುಮಾರು 10 ಸಂಘಟನೆಗಳು ಕೂಡ ಅದೇ ದಿನ ತಮಗೂ ಪಥಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ದವು. ಹೀಗಾಗಿ ಆರ್ಎಸ್ಎಸ್ ಪಥಸಂಚಲನ ಒಕ್ಕಟ್ಟಾಗಿ ಪರಿಣಮಿಸಿತು. ಇದರಿಂದ ಆರ್ಎಸ್ಎಸ್ ಪ್ರಮುಖ ಅಶೋಕ್ ಪಾಟೀಲ್ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಕೋರ್ಟ್ ಮೆಟ್ಟಿಲೇರಿದರು. ಇಂದು ಕಲಬುರಗಿ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಎನ್ಜಿಎಸ್ ಕಮಲ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು, ಕಲಬುರಗಿ ಜಿಲ್ಲಾಡಳಿತ ನವೆಂಬರ್ 16ರಂದು ಆರ್ಎಸ್ಎಸ್ ಪಥಸಂಚಲನ ನೀಡಿದೆ. ಅನುಮತಿಗೆ ಹೈಕೋರ್ಟ್ ಕೂಡ ಅಸ್ತು ಎಂದಿದೆ. ನವೆಂಬರ್ 16ರಂದು ನಡೆಯುವ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಚಿತಾಪುರ ತಾಲೂಕಿನವೇ ಕೇವಲ 300 ಜನ ಗಣವೇಷಧಾರಿಗಳು ಹಾಗೂ ಘೋಷ ಬ್ಯಾಂಡ್ ಬಾರಿಸುವವರು 50 ಜನ ಸೇರಿ ಒಟ್ಟು 350 ಜನರಿಗೆ ಮಾತ್ರ ಪಥಸಂಚಲನ ನಡೆಸಲು ಕೆಲವು ಷರತ್ತುಗಳನ್ನು ವಿಧಿಸಿ ಅನುಮತಿ ನೀಡಲಾಗಿದೆ. ನವೆಂಬರ್ 16ರಂದು ಮಧ್ಯಾಹ್ನ 3:30ರಿಂದ 5:45 ಒಳಗಾಗಿ ಪಥಸಂಚಲನ ಮುಕ್ತಾಯಗೊಳಿಸುವಂತೆ ಸೂಚನೆ ನೀಡಲಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿದ್ದಕ್ಕೆ ಆರ್ಎಸ್ಎಸ್ ಪರ ವಕೀಲರು ಹರ್ಷ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೇಳಿದಾಗ ಮಧ್ಯರಾತ್ರಿಯಲ್ಲಿ ಅದನ್ನು ಜಿಲ್ಲಾಡಳಿತ ನಿರಾಕರಣೆ ಮಾಡಿತ್ತು. ತಾಲೂಕು ದಂಡಾಧಿಕಾರಿ ಅದನ್ನು ರಿಜೆಕ್ಟ್ ಮಾಡಿದರು. ಅದರ ವಿರುದ್ಧ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ಭಾನುವಾರ ದಿವಸ ಹಿಯರಿಂಗ್ ಆದಾಗ ಮಾನ್ಯ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ನೀವು ಇನ್ನೊಂದು ದಿವಸ ಮಾಡ್ಬೋದು ಅನ್ನೋಂಥ ಒಂದು ಪ್ರಶ್ನೆಯನ್ನು ನಮಗೆ ಕೇಳಿದಾಗ ನಾವು ಎಲ್ಲರಿಗೂ ಅನುಕೂಲ ಆಗೋದಾದರೆ ನಾವು ಇನ್ನೊಂದು ದಿವಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತೇಳಿ ಡೇಟನ್ನು ಕೊಟ್ವಿ. ಅದಾದ ನಂತರ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ನಮಗೆ ಶಾಂತಿ ಸಭೆಯಲ್ಲಿ ಭಾಗವಹಿಸ್ತೀರಾ ಕೇಳಿದ್ರು. ನಾವು ಭಾಗವಹಿಸಲಿಕ್ಕೂ ರೆಡಿ ಇದ್ದೀವಿ. ಶಾಂತಿಯುತವಾಗಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ಇತಿಹಾಸ ಏನಿದೆ, ಶಾಂತಿ ಮತ್ತು ಶಿಸ್ತುಗೆ ಒಂದು ಹೆಸರಾದಂಥ ಸಂಘಟನೆ. ಇದರ 100 ವರ್ಷದ ಆಚರಣೆಯ ಪ್ರಯುಕ್ತ ಈ ಪಥಸಂಚಲನ ದೇಶದಾದ್ಯಂತ ನಡೀತಾ ಇದೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 500 ಕಡೆ ನಡೆದಿದೆ. ಕೇವಲ ಚಿತ್ತಾಪುರದಲ್ಲಿ ಬಾಕಿ ಇತ್ತು. ಆದರೆ ಅದರ ನಂತರದ 2-3 ಹಿಯರಿಂಗ್ಗಳು ನಡೀತು. ಮತ್ತೆ ಕೋರ್ಟ್ ಅಪೇಕ್ಷೆ ಪಟ್ಟು ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾನ್ಯ ಅಡ್ವೊಕೇಟ್ ಜನರಲ್ ಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳೇ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು
ಸಂಪೂರ್ಣ ಜಿಲ್ಲಾಡಳಿತದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಶಾಂತಿ ಸಭೆ ನಡೆಯಿತು. ಆ ಸಭೆಯ ಪರಿಣಾಮವಾಗಿ ಜಿಲ್ಲಾಡಳಿತ ಇವತ್ತು ಕೋರ್ಟ್ನಲ್ಲಿ ನಮಗೆ ಆದೇಶವನ್ನು ತಂದು ನಮಗೆ ಹಸ್ತಾಂತರ ಮಾಡಿ 16ನೇ ತಾರೀಕು ಪಥಸಂಚಲನವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜಿಲ್ಲಾಡಳಿತಕ್ಕೆ, ಮಾನ್ಯ ಅಡ್ವೊಕೇಟ್ ಜನರಲ್ಗೆ, ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ಸಲ್ಲಿಸ್ತೇವೆ. ಮತ್ತು ಶಾಂತಿಯುತವಾಗಿ ಈ ಹಿಂದೆ ಹೇಳಿದ ಹಾಗೆ ಅತ್ಯಂತ ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಆಯೋಜಕರೆಲ್ಲ ತೀರ್ಮಾನ ಮಾಡಿದ್ದಾರೆ. ಮತ್ತು ನಾವು ಈಗಾಗಲೇ ಕೊಟ್ಟಿರ್ತಕ್ಕಂಥ ಷರತ್ತುಗಳು ಅಥವಾ ನಾವು ಏನು ಒಪ್ಕೊಂಡಿದ್ದೇವೆ ಒಂದಷ್ಟು ಕಂಡೀಷನ್ಗಳನ್ನು, ಅದನ್ನು ಚಾಚು ತಪ್ಪದೆ ಪಾಲಿಸ್ತೇವೆ ಅನ್ನುವಂಥ ಮಾತುಗಳನ್ನು ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರದಲ್ಲಿ ಮಕ್ಕಳ ಹಕ್ಕುಗಳ ಮತ್ತು ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಮಕ್ಕಳ ದಿನಾಚರಣೆ ಆಚರಿಸಲಾಯಿತು. ಕಲಬುರಗಿ ನಗರದ ಎಂಬಿ ನಗರದಲ್ಲಿರುವ ವ್ಯಕ್ತಿತ್ವ ವಿಕಾಸ್ ಎಜುಕೇಷನ್ ಸೊಸೈಟಿಯ ವಿಕಾಸ್ ಇಂಗ್ಲಿಷ್ ಮೀಡಿಯಂ ಶಾಲೆ, ಕನ್ನಡ ಕಾನ್ವೆಂಟ್ ಹೈಯರ್ ಪ್ರೈಮರಿ ಶಾಲೆ ಹಾಗೂ ಕನ್ನಡ ಕಾನ್ವೆಂಟ್ ಹೈಸ್ಕೂಲ್ ವತಿಯಿಂದ ಮಂಗಳ ದೀಪ ಬೆಳ್ಳಿ ಮಂಟಪದ ಮೇಲೆ ಏರ್ಪಡಿಸಿದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವ ಗಣ್ಯರು ದೀಪಜ್ಯೋತಿ ಬೆಳಗಿಸಿ ಮಾಜಿ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜವಾಹರಲಾಲ್ ನೆಹರು ಅವರನ್ನು ಮಕ್ಕಳ ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ದೇಶದ ಮಕ್ಕಳಿಗೆ ಅಗತ್ಯ ಶಿಕ್ಷಣವನ್ನು ಪೂರೈಸಬೇಕೆಂದು ಅವರ ಮುಖ್ಯ ಧ್ಯೇಯ ಆಗಿತ್ತು. ಆದ್ದರಿಂದ ಅವರ ಸವಿ ನೆನಪಿಗಾಗಿ ಅವರ ಜನ್ಮ ದಿನಾಂಕದಂದೇ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇನ್ನು ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಮೂಡಲಿ ಎಂದು ಶಾಲೆ ಆವರಣದಲ್ಲಿ ಮಕ್ಕಳಿಂದನೇ ಆಹಾರ ಮೇಳ ಮಾಡಲಾಯಿತು. ಈ ಆಹಾರ ಮೇಳಕ್ಕೆ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಆಡಳಿತ ಅಧಿಕಾರಿ ಶಶಿಕಲಾ ಜೆ ಪಾಟೀಲ್, ಓಕ್ಳಿ ಜಗದೇವಿ ವಿಜಯಕುಮಾರ್ ದೇಶ್ಮುಖ್ ರಿಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು. ಬಳಿಕ ಆಹಾರ ಮಳಿಗೆಗಳಿಗೆ ಭೇಟಿ ನೀಡಿ ಆಹಾರವನ್ನು ಖರೀದಿಸಿ ಆಹಾರ ಸವಿಯಲಾಯಿತು. ಆಹಾರ ವೇಳದಲ್ಲಿ ಪಾನಿಪುರಿ, ಆಲೂಭಾತ್, ಮಿರ್ಚಿ ಬಜ್ಜಿ, ಗೋಬಿ ಮಂಚೂರಿ, ವಡೆ ಸೇರಿದಂತೆ ಮಕ್ಕಳಿಗೆ ಪ್ರಿಯವಾದ ಹಲವಾರು ತಿನಿಸುಗಳನ್ನು ಆಹಾರ ಮೇಳದಲ್ಲಿದ್ದುವು. ಈ ಮೇಳ ಒಂದು ಆಹಾರ ಜಾತ್ರೆಯಂತೆ ನಿರ್ಮಾಣವಾಗಿತ್ತು. ನಂತರ ಮುಖ್ಯ ಅತಿಥಿ ಜಗದೇವಿ ವಿಜಯಕುಮಾರ್ ದೇಶ್ಮುಖ್ ಹಾಗೂ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಆಡಳಿತ ಅಧಿಕಾರಿ ಶಶಿಕಲಾ ಜೆ ಪಾಟೀಲ್ ಮತ್ತು ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಜಯರಾಜ್ ಬಿ ಪಾಟೀಲ್ ಓಕಳಿ ಹಾಗೂ ವಿಕಾಸ ಇಂಗ್ಲಿಷ್ ಮೀಡಿಯಂ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ರೇಣುಕಾ ಕಿಣಿಗಿ ಕಾರ್ಯಕ್ರಮದ ಕುರಿತು ಮಾತನಾಡಿ ಮಕ್ಕಳಿಗೆ ಶುಭ ಕೋರಿದರು. ಪ್ರಿನ್ಸಿಪಾಲರಿಗೆ, ಶಿಕ್ಷಕ ವರ್ಗದವರಿಗೆ, ಎಲ್ಲ ಮುದ್ದಿನ ಮಕ್ಕಳಿಗೆ ನನ್ನ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇವತ್ತು ಎಲ್ಲ ಭಾಳ ಚಲೋ ಆಗಿದೆ ರೀ. ಮಕ್ಕಳು ಭಾಳ ಸಂತೋಷನಿಂದ ಎಂಜಾಯ್ ಮಾಡ್ಲತ್ತಾರೆ. ಇದಕ್ಕೆಲ್ಲ ಸಪೋರ್ಟ್ ಎಲ್ಲ ಇವ್ರದ್ದು ಎಲ್ಲ ಚಲೋ ಆಗಿದೆ. ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ಬರಲಿ ಅಂತೇಳಿ ಆಡಳಿತ ಮಂಡಳಿ ಇದನ್ನೆಲ್ಲ ಬಿಸ್ನೆಸ್ ಎಲ್ಲ ಇದನ್ನು ಮಾಡ್ತಾರೆ. ಎಲ್ಲ ರೀತಿಲಿ ಅವ್ರದ್ದು ಶಿಕ್ಷಕ ವರ್ಗದವರು ಬೇಡ್ರಿ, ಆಡಳಿತ ಮಂಡಳಿಯವರು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಅವ್ರ ಕೌಶಲ್ಯ ಅಭಿವೃದ್ಧಿ ಇದು ಮಾಡಕತ್ತಾರೆ, ಸಪೋರ್ಟ್ ಮಾಡಿ ಅವ್ರಿಗೆ ಸರಿಯಾಗಿ ಇದು ಕೊಡ್ಲಿಕ್ಕೆ. ವ್ಯಕ್ತಿತ್ವ ವಿಕಾಸ್ ಎಜುಕೇಷನ್ ಸೊಸೈಟಿ, ಕನ್ನಡ ಕಾನ್ವೆಂಟ್ ಪ್ರೈಮರಿ ಸ್ಕೂಲ್, ಕನ್ನಡ ಕಾನ್ವೆಂಟ್ ಹೈಸ್ಕೂಲ್, ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿಶಾಲ್ ಇಂಡಿಪೆಂಡೆಂಟ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ and Kamalabai Patil Okli BCA College, Degree College. We are hosting today Children's Day. As Chacha Nehru has already told that children are the foundation of our future. So we have planned a fun fair in our school today, and we want to develop the skills of entrepreneurship and business mind in all the students. So we have gathered here today, and all the children are enthusiastically participating in the Children's Day Fun Fair program that we have arranged. Our main motto to organize this fun fair since so many years is for the fun and joy and love and care of our children, and we are thankful to all our staff members who have supported us in organizing a very good celebration of the fun fair today. ನಮ್ಮ ವೈದ್ಯರು ಯಾಕಂತಂದರೆ ರೇಣುಕಾ ಮೇಡಮ್ ಫೋನ್ ಮಾಡಿದ್ರು,
ಸರ್ ಎಷ್ಟು ಬೇಕಾದ್ರೆ ಶಶಿಕಲಾ ಅಂದರೆ ಯಾರಿಗೋಣ ನಾನು ನೋಡೋದಿಲ್ಲ ಅಂತ ನಿಜವಾಗ್ಲೂ ಭಾಳ ಹೆಂಗೆ ಅನಿಸ್ತದೆ ಹಾಕೋರು ನಮ್ಮ ಸಾಲಿ ಬಂದು ಇದು ಮಾಡಿದ್ರು. ಯಾಕಂದ್ರೆ ನೀವು ದೇಶಮುಖ ಕರ್ಕೋದಕ್ಕೆ ಬಹುಶಃ ಕೆಲವೊಂದು ಬಗ್ಗೆ ನೋಡಿದ್ರೆ ಅದ್ರ ನೀವು ನೋಡೋದೈತೆ. ಆದರೆ ಅವ್ರು ಚರ್ಚೆ ಮಾತ್ರ ಎಲ್ಲರೂ ಎಲ್ಲರಿಗೆ ಕೇಳಿರ್ಬೇಕು. ಈ ನಮ್ಮ ಪಂಡಿತ್ ದೇಶಮುಖರು ಅಯ್ಯಪ್ಪ ಸ್ವಾಮಿಯಿಂದ ಹಾಕ್ತಾರೆ ಡ್ರೆಸ್. ನಾವು ಒಂದು 25-30 ವರ್ಷಗಳು ನೋಡ್ತಾರೆ ನಾವೇ ಹೇಳ್ತೀವಿ. ಏನಂತಂದ್ರೆ ಅದು ನೀವು ಎಡಕ್ಕಿಲ್ಲ ಮನೆಗೆ ಯಾರು ಹೇಗೆ ತಲುಪಿಸಿ ಯಾಕಂದ್ರೆ ಪಾಪ ಈಗಂತೂ ಅಡುಗೆನ ಬೇರೆ ಮಾಡಿದಾಗ ಕೈಲೇ ಸ್ವಂತ ತಾನೇ ಮಾಡಿ ಹಾಕ್ತಾರೆ ಅವರು. ಅವರು 50 ಮಂದಿ ಬಟ್ಟೆ ಹಾಕೋದ್ರೆ ನಾವು 50 ಮಂದಿ ಹೆಚ್ಚಿಗೆ ಇರ್ತೀವಿ. ಬಟ್ಟೆ ಹಾಕೋದ್ರೆ ಹೆಚ್ಚಿ ನಾವು ಇದು ಮಾಡಿ ಹಾಕೋದ್ರೆ ಜಾಸ್ತಿ ಮಂದಿ ಹೆಚ್ಚಿಗೋದು. ಅದು ಇನ್ನೊಂದು ಪೂರ್ವಿ ದೇಶಮುಖರಂತ ನಮ್ಮ ಶಿಕ್ಷಕರು ಅಂದರೆ ಓಲ್ಡ್ ಶಿಕ್ಷಕರು ಮೊದಲಿನ ಶಿಕ್ಷಕರ ಹಳೆ ಶಿಕ್ಷಕರು ಎಲ್ಲರಿಗೂ ಗೊತ್ತದ. ನಾವು ಈ ಶಾಲೆಯಿಂದ ಪ್ರಾರಂಭ ಮಾಡಬೇಕಾದ್ರೆ ಬಿಡಿ ಕಟ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಾವು ನೀಡ್ತೀವಿ ನಮ್ಮ ಜಾಗ. ಹರ್ಷು ಡಾಕ್ಟರ್ ಹೆಸರು ಕೇಳ್ಬೋದು ಎಲ್ಲರೂ. ಹರ್ಷು ಡಾಕ್ಟ್ರು ಅವ್ರು ಬಂದು ಮನೆಯಲ್ಲಿ ಬೋರ್ವೆಲ್ಗೆ ನಾವು ಕೈಕೊಂಡು ಹಾಕೊಂಡು ಕನೆಕ್ಷನ್ ಮಾಡಿಕೊಡ್ತಾವೆ. ಇವತ್ತು ಈ ಬಿಡಿ ಕಟ್ಟಬೇಕಾದ್ರೆ ಅವ್ರು ಭಾಳ ಸರ್ಕಾರ ಸಹಾಯ ಇದೆ. ನಾವು ಹೇಳ್ತೀವಿ ಊರಿಗೂ ಕೂಡ ಇಲ್ಲಿ ಬಂದಿದ್ದರೆ ನಮ್ಗೆ ಭಾಳ ಸಂತೋಷ ಇದೆ. ಅದೇ ರೀತಿ ಈ ಮಕ್ಕಳನ್ನ ಕಂಪೇರ್ ಮಾಡೋದು ಮೂಟಾಗಿದ್ದೀವಿ ತಾವೆಲ್ಲರೂ. ನಮ್ಮ ಮಾತು ಕೇಳೋದು ಮೂಟಾಗಿಲ್ಲ. ಅದಕ್ಕೆ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಪಂಡಿತ್ ನೆಹರೂರ ಜನ್ಮದಿನಾಚರಣೆ ಆಚರಿಸ್ತಾ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತನ್ನು ಜೈ ಜೈ. Happy Children's Day to all the childrens. We are happy that on the Children's Day our management have organized this fun fair for our school childrens. So this is very happy moment for all of us. So we are thankful to our management, General Secretary sir, Administrator ma'ams and all the members. Thank you. ಅವ್ರದ್ದು ಪ್ರತಿ ವರ್ಷ ಇದು ಆರ್ಗನೈಸ್ ಮಾಡ್ತೀವಿ ರೀ ನಮ್ಮ ಸ್ಕೂಲ್ನಾಗ. ಅದು ಅವರಿಗೆ ಮುಂದೆ ಹೆಲ್ಪ್ ಆಗ್ತದ್ರಿ. ಇದು ಅವ್ರ ಮುಂದೆ ಫ್ಯೂಚರ್ನಾಗ ಅವ್ರು ಏನು ಬಿಸ್ನೆಸ್ ಹೋಗಲಿ ಎಲ್ಲಿ ಹೋಗಲಿ ಅದ್ರ ಸಲ ಈ ಸಣ್ಣ ಮಕ್ಕಳು ಇರಲಿಂದೇ ಅದು ಎಲ್ಲ ಸ್ವಲ್ಪ ಅವ್ರಿಗೆ ಅಭ್ಯಾಸ ಆಗಲಿ ಅಂತೇಳಿ ನಮ್ಮ ಮ್ಯಾನೇಜ್ಮೆಂಟ್ದವ್ರು ಪಾಠದ ಜೊತೆಗೆ ಇದು ಒಂದು ಅವ್ರದ್ದು ಆಟ ಈ ದಿವಸ ಅವ್ರಿಗೆ ಖುಷಿಯಾಗಿ ಇಡಬೇಕು ಅಂತೇಳಿ ನಮ್ಮ ಮ್ಯಾನೇಜ್ಮೆಂಟ್ ಇದು ಭಾಳ ವರ್ಷದಿಂದ ಮಾಡ್ಕೊಂಡು ಹೊಂಟಾರೆ. ಈ ಸಂದರ್ಭದಲ್ಲಿ ಪೂರ್ವಿ ವಿಶಾಲ್ ದೇಶ್ಮುಖ್, ಡೈರೆಕ್ಟರ್ ವೀರಣ್ಣ ಗೌಡ್ಗಾವೆ, ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುಖ್ಯ ಶಿಕ್ಷಕಿ ಶ್ರೀಮತಿ ರೇಣುಕಾ ಕಿಣಗಿ, ಕನ್ನಡ ಕಾನ್ವೆಂಟ್ ಹೈಯರ್ ಪ್ರೈಮರಿ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಯಶ್ರೀ ರಾಚೋಟಿ, ಕನ್ನಡ ಕಾನ್ವೆಂಟ್ ಹೈಸ್ಕೂಲ್ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುನಂದಾ ಮೇಳ್ಕುಂದಿ, ವ್ಯಕ್ತಿತ್ವ ವಿಕಾಸ್ ಎಜುಕೇಷನ್ ಸೊಸೈಟಿ ಆಡಳಿತ ಮಂಡಳಿ, ಶಿಕ್ಷಕ ವೃಂದ ಹಾಗೂ ಮಕ್ಕಳು, ಪೋಷಕರು ಸೇರಿದಂತೆ ಹಲವಾರು ಗಣ್ಯರು ಮಕ್ಕಳ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಗೆಲುವು ಹಿನ್ನೆಲೆ ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು. ಬಿಹಾರ ಜನರು ಎನ್ಡಿಎಗೆ ಆಶೀರ್ವಾದ ಮಾಡಿ ಗೆಲುವು ನೀಡಿದ್ದ ಹಿನ್ನೆಲೆ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಂತರ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಬಗ್ಲಿ ಹಾಗೂ ನಗರ ಘಟಕದ ಅಧ್ಯಕ್ಷ ಚಂದು ಪಾಟೀಲ್ ಮಾತನಾಡಿ ಗೆಲುವಿನ ಹರ್ಷ ವ್ಯಕ್ತಪಡಿಸಿದರು. ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಈ ಒಂದು ವಿಜಯೋತ್ಸವ ಏನು ರಾಹುಲ್ ಗಾಂಧಿ ಓಡ್ ಚೋರಿ ಅಂತಕ್ಕಂಥ ಎಲ್ಲ ದೇಶ ತುಂಬ ಹಾಗೆ ಬಿಹಾರದಲ್ಲಿ ತಿರುಗಾಡ್ತಾ ಇದ್ರು. ಅದಕ್ಕೆ ಬಿಹಾರದ ಜನತೆ ತಕ್ಕವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇವರೇನು ಓಟ್ ಚೋರಿ ಅಂದರು, ತಾವೇ ಕಳ್ಳರಿದ್ದು ಬೇರೆಯವ್ರ ಮೇಲೆ ಗೂಬೆ ಕುಂದಿಟ್ಕೊಂಡ್ರು. ಅದಕ್ಕೆ ಅಲ್ಲಿವಂಥ ಬುದ್ಧಿವಂತ ಮತದಾರರು ರಾಹುಲ್ ಗಾಂಧಿ ಅವರಿಗೆ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರಕ್ಕಾಗಿರ್ಬೋದು, ಹಾಗೆ ಇಂಡಿ ತಂಡಕ್ಕಿರ್ಬೋದು ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಇದೇ ಮುಂದಿನ ದಿನಗಳಲ್ಲಿ ಇದನ್ನೇ ಇವರು ತೊಗೊಂಡ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪೂರ್ತಿ ನಿರ್ನಾಮ ಆಗ್ತದೆ. ಕಾಂಗ್ರೆಸ್ಸನ್ನು ಸರ್ವನಾಶ ಮಾಡಲಿಕ್ಕೆ ನಾವು ಯಾರೂ ಬೇಕಾಗಿಲ್ಲ, ಅದೇ ರಾಹುಲ್ ಗಾಂಧಿನೇ ಬೇಕು, ಅದೇ ಕಾಂಗ್ರೆಸ್ದವರೇ ಕಾಂಗ್ರೆಸ್ಸನ್ನು ಸರ್ವನಾಶ ಮಾಡ್ತಾರೆ. ನಮ್ಮ ಏನಾದ್ರೂ ಮಾಡಿರ್ತಕ್ಕಂಥ ಸಾಧನೆಗಳು, ನರೇಂದ್ರ ಮೋದಿಯವ್ರ ಸಾಧನೆಗಳು ಏನು ಮಾಡ್ಯಾರ ಇವ್ರೇನು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಬಿಹಾರದ ಜನತೆ ತಕ್ಕವಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಸಾಧನೆ ಮುಖಾಂತರ ನಾವು ಗೆದ್ದು ತೋರಿಸಿದ್ದೇವೆ. ಬಿಹಾರದಲ್ಲಿ ಇವರೇನು SIR ಮುಖಾಂತರ ಡುಪ್ಲಿಕೇಟ್, ಟ್ರಿಪ್ಲಿಕೇಟ್ 2-3 ಮತಗಳನ್ನೇ ಇಟ್ಕೊಂಡಿದ್ರು ಎಲ್ಲರೂ. ಅವೆಲ್ಲವನ್ನು SIR ಮಾಡಿ ನಿಜವಾದ ಓಟನ್ನು ಯಾರಿಗೆ ಹಾಕಬೇಕಂತಕ್ಕಂಥ
ವಾತಾವರಣವನ್ನು ಅಲ್ಲಿ ಸೃಷ್ಟಿ ಮಾಡಿ ಎಲ್ಲರಿಗೂ ತಿಳುವಳಿಕೆ ಕೊಟ್ಟು ಏನು ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಇಡೀ ದೇಶ ಭಾರತೀಯ ಜನತಾ ಪಕ್ಷ ಪರವಾಗಿ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಭಾರತೀಯ ಜನತಾ ಪಾರ್ಟಿ ಮತ್ತು NDA ನಮ್ಮ ಅಲಯನ್ಸ್, ನಮ್ಮ ನಿತೀಶ್ ಕುಮಾರ್ ಜಿ ಆಗಲಿ, ನಮ್ಮ ತೇಜಸ್ವಿ ಪಾಸ್ವಾನ್ ಆಗಲಿ, ಮತ್ತು ಇನ್ನೂ ಒಂದು 4-5 ಪಾರ್ಟಿ ಕಲ್ತಿ ಇವತ್ತೊಂದು ದಿವಸ 201 ಮ್ಯಾಗ ಏನು ಇವತ್ತು ಇತಿಹಾಸ ಮಾಡ್ಯಾರ NDA ಗೌರ್ಮೆಂಟ್ ಬಿಹಾರ್ನಾಗ. ಅವ್ರಿಗೆ ನರೇಂದ್ರ ಮೋದಿಜಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತೀನಿ. ಅದೇ ರೀತಿ ರಾಹುಲ್ ಗಾಂಧಿಯವ್ರು ಹೇಳಿದರು, ವೋಟ್ ಚೋರ್ ಗದ್ದಿ ಚೋಡ್. ರಾಹುಲ್ ಗಾಂಧಿ ಕೇಳಕ್ಕೆ ಬಯಸ್ತೀನಿ ನಾ, ವೋಟ್ ಚೋರ್ ಗದ್ದಿ ಚೋಡ್ ಅಂತಂತೇಳಿದು ಏನು ಅವ್ರು ಹೇಳಿದಿವ್ರು. ಅವರು ಇವತ್ತೊಂದು ದಿವಸ ಪೂರಾ ಬಿಹಾರ್ ಜನತಾ ಅವ್ರಿಗೆ ಒಂದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿಗೆ ಪಾಠ ಕಲಿಸಿ ಅವ್ರಿಗೆ 3 ಸೀಟ 4 ಸೀಟ್ ಗೆಲ್ಸೋದು ಒಂದು ಫಸ್ಟ್ ಪಾಠ ಕಲಿಸಿದಾರೆ. ಪೂರಾ ಬಿಹಾರ ನರೇಂದ್ರ ಮೋದಿಜಿ ಅವ್ರಿಗೆ ಅವಮಾನ ಮಾಡಿ ಸಲಕ್ಕೆ ಒಂದು ಒಳ್ಳೆ ಪಾಠ ಕಲಿಸ್ಯಾರಂತಂತೇಳಿ ಕಾಂಗ್ರೆಸ್ಸರ್ಗೆ ಎಚ್ಚರ ಕೊಡ್ಲಿಕ್ಕೆ ಬಯಸ್ತೇವೆ ನಾವು. ಇದೇ ಥರ ಏನು ಕರ್ನಾಟಕನಾಗೂ ವೋಟ್ ಚೋರ್ ಬಾರಿಗೆ ನೀವು ಮಾತಾಡ್ಲತ್ತೀರಿ, ನಿಮ್ಗೊಂದು ಎಚ್ಚರಿಕೆ ಅದ. ಮುಂದಿನ ಬರೋ ದಿನಗಳ್ನಾಗ ಕಾಂಗ್ರೆಸ್ ಕರ್ನಾಟಕ ಭವಿಷ್ಯ ಹಿಂಗೆ ಆಗ್ತದಂತಂತೇಳಿ ನಾವು ಎಲ್ಲರೂ ನರೇಂದ್ರ ಮೋದಿಜಿಯವ್ರ ಗೈಡೆನ್ಸ್ ಮ್ಯಾಗ, ನಮ್ಮ ಭಾರತೀಯ ಜನತಾ ಪಾರ್ಟಿ ಗೈಡೆನ್ಸ್ ಮ್ಯಾಗ NDA ಕೂಡ ಮುಂದಿನ ಬರೋ ದಿನಗಳ್ನಾಗ ಕರ್ನಾಟಕನಾಗೂ ಭಾರತೀಯ ಜನತಾ ಪಾರ್ಟಿ 100% ಬರ್ತದಂತಂತೇಳಿ ತಮ್ಮೆಲ್ಲರಿಗೆ ಹೇಳಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಅಮರ್ನಾಥ್ ಪಾಟೀಲ್ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಚಾಲನೆ. ಎಂ ವೆಂಕಟಸ್ವಾಮಿ. ಡಿಸೆಂಬರ್ 8ರಿಂದ 19ರವರೆಗೆ ಚಳಿಗಾಲ ಅಧಿವೇಶನ. ಸಭಾಧ್ಯಕ್ಷ UT ಖಾದರ್. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕೂಗು ಕೇಳುಬರುತ್ತಿರುವ ಹಿನ್ನೆಲೆ ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಚಾಲನೆ ನೀಡಲು ದಲಿತ ಸಂಘಟನೆಗಳು ಒಕ್ಕೂಟ ನಿರ್ಧರಿಸಿ ಎಂದು ಒಕ್ಕೂಟದ ಅಧ್ಯಕ್ಷ ಎಂ ವೆಂಕಟಸ್ವಾಮಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದ ಹಿನ್ನೆಲೆ ದಲಿತ ಸಂಘಟನೆಗಳು ಒಕ್ಕೂಟ ಸೇರಿಕೊಂಡು ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಚಾಲನೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾದರೆ ದಲಿತ ಸಮುದಾಯದವರೇ ಮುಖ್ಯಮಂತ್ರಿಯಾಗಬೇಕು ಎಂದರು. ದಲಿತ ಸಮುದಾಯದ ಹಿರಿಯ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್ ಸೇರಿದಂತೆ ಯಾರಿಗಾದರೂ ಮಾಡಿ ದಲಿತ ಸಮುದಾಯದವರಿಗೆ ಮುಖ್ಯಮಂತ್ರಿ ಮಾಡಿ ಎಂದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿಕೊಂಡರು. ಈ ಜನಸಂಖ್ಯೆಗೆ ಕಾಂಗ್ರೆಸ್ ಪಕ್ಷ ಕಳೆದ 77 ವರ್ಷಗಳಿಂದಲೂ ಕೂಡ ವೋಟ್ ಬ್ಯಾಂಕ್ ಆಗಿ ಈ ದಲಿತ ಜನಾಂಗವನ್ನು, ಇಷ್ಟು ದೊಡ್ಡ ಸಂಖ್ಯೆಯ ದಲಿತ ಜನಾಂಗವನ್ನು ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸಿಕೊಂಡು ಅಧಿಕಾರ ಪಡೆದು ಆಡಳಿತ ನಡೆಸಿ, ಆಡಳಿತದಲ್ಲಿ ಇವರನ್ನು ವ್ಯವಸ್ಥಿತವಾಗಿ ಕಡೆಗಣಿಸಿರ್ತಕ್ಕಂಥ
ಒಂದು ದೊಡ್ಡ ರಾಜಕೀಯ ಪಿತೂರಿ ನಡೀತಾ ಬಂದಿದೆ. ಇವತ್ತು ಕೂಡ ಅದು ಮುಂದುವರೆದಿದೆ. ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. 2.5 ವರ್ಷಗಳ ಕಾಲ ಒಬ್ಬರು ಮುಖ್ಯಮಂತ್ರಿ ಆಗೋದು, ಇನ್ನೊಂದು 2.5 ವರ್ಷಗಳ ಕಾಲ ಮತ್ತೊಬ್ಬರಾಗೋದು ಕಾಂಗ್ರೆಸ್ ಪಕ್ಷದಲ್ಲೇ ಅಂತೇಳಿ ಒಂದು ದೊಡ್ಡ ಬದಲಾವಣೆಯ ಚರ್ಚೆ ಇವತ್ತು ನಡೀತಾ ಇದೆ. ಮುಖ್ಯಮಂತ್ರಿ ಕುರ್ಚಿಗೆ ದೊಡ್ಡ ಕೂಗು ಎದ್ದಿದೆ. ಈ ನಡುವೆ ಮುಖ್ಯಮಂತ್ರಿಯವರ ಮಗನೇ ಯತೀಂದ್ರ ಅವರು MLC ಆಗಿದ್ದುಕೊಂಡು ಬೆಳಗಾವಿಯಲ್ಲೊಂದು ಸ್ಫೋಟಕ ಹೇಳಿಕೆ ಕೊಟ್ಟರು. ನಮ್ಮ ತಂದೆಯ ನಂತರ ಸತೀಶ್ ಜಾರಕಿಹೊಳಿ ಅವರು ನಮ್ಮ ತಂದೆಯ ಜವಾಬ್ದಾರಿಯನ್ನು ಹೊರ್ತಾರೆ ಅನ್ನೋ ಸ್ಫೋಟಕ ಹೇಳಿಕೆ ಕೊಟ್ಟಾಗ ಅದಕ್ಕೆ ಪ್ರತಿಕ್ರಿಯಿಸಿ ಅವರದೇ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಮುಖಂಡರು ಬೇರೆ ಬೇರೆ ಮಾತಾಡಿದ್ರು. ಅದರಲ್ಲಿ ರಾಮನಗರ DK ಶಿವಕುಮಾರ್ ಏನಿದ್ದಾರೆ, ಅವರ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯ ಇಕ್ಬಾಲ್ ಹುಸೇನ್ ಅವರು ಶಾಸಕರವರು ಅವರು ಒಂದು ಮಾತು ಹೇಳಿದ್ರು. ಮುಖ್ಯಮಂತ್ರಿ ಬದಲಾವಣೆ ಆಗೋದಿದ್ರೆ ಅದು DK ಶಿವಕುಮಾರೇ ಆಗ್ತಾರಂತೇಳಿ ಹೇಳಿಕೆ ಕೊಟ್ಟರು. ಅದು ಭಾಳ ದೊಡ್ಡ ಚರ್ಚೆಗೆ ಅವಕಾಶ ಆಯಿತು. ಆಗ MB ಪಾಟೀಲ್ ಅವರೊಂದು ಹೇಳಿಕೆ ಕೊಟ್ಟರು. ನಾವು ಕೂಡ ಮುಖ್ಯಮಂತ್ರಿ ಹುದ್ದೆಗೆ ಆಕಾಂಕ್ಷಿಯಾಗಿದ್ದೇವೆ ಮತ್ತು ರಾಜಕೀಯ ಸನ್ಯಾಸಿ ಅಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರು, ಮಹದೇವಪ್ಪ ಅವರು, ಪರಮೇಶ್ವರ್ ಅವರು ಒಂದು ಊಟಕ್ಕೆ ಕೂತಾಗ ದೊಡ್ಡ ಚರ್ಚೆ ಆಯಿತು. ಇವರು ಮುಖ್ಯಮಂತ್ರಿ ಆಗೋದಕ್ಕೆ ಲಾಬಿ ನಡೆಸಿದ್ದಾರೆ ಅನ್ನೋ ಚರ್ಚೆ ಆಯಿತು. ಅದಕ್ಕೆ ಅವರವ್ರದೇ ಹೇಳಿಕೆಗಳು ಕೂಡ ಪ್ರಕಟ ಆಯಿತು. KN ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಪರ ಮಾತಾಡಿದರು. ಇವೆಲ್ಲದರ ಮಧ್ಯೆ ದಲಿತ ಸಂಘಟನೆಗಳು ಬಹಳ ಗಂಭೀರವಾಗಿರ್ತಕ್ಕಂಥ ಈ ಪ್ರತಿಕ್ರಿಯೆಗಳನ್ನು ಪರಿಗಣಿಸಿ ಕಾಂಗ್ರೆಸ್ಸಲ್ಲಿ ಆವತ್ತಿಂದಲೂ ಇವತ್ತಿನವರೆಗೆ ಅಂದಿನ ಬಾಬಾ ಸಾಹೇಬ್ ಅಂಬೇಡ್ಕರ್, ಜಗಜೀವನ್ ರಾಮಿಂದ ಹಿಡಿದು ಇಲ್ಲಿನ ಬಸವಲಿಂಗಪ್ಪ, N ರಾಚಯ್ಯ ಅವರು, T ಚೆನ್ನಯ್ಯ ಅವರು, ಅವರ ಆದಿಯಿಂದಲೂ ಕೂಡ ದಲಿತ ಶಾಸಕರು ಯಾವತ್ತೂ ಕೂಡ ತಮ್ಮ ಹಕ್ಕೊತ್ತಾಯವನ್ನು ಮಂಡಿಸಿಲ್ಲ ಅನ್ನೋ ಅಸಹಾಯಕತೆಯ ರಾಜಕೀಯ ಅಸಹಾಯಕತೆಯ ಹಿನ್ನೆಲೆಯಲ್ಲಿ SC ST ಜನಾಂಗ ಸೇರ್ತಕ್ಕಂಥ ಶಾಸಕರು ಮೊದಲ ಬಾರಿಗೆ ಊಟಕ್ಕೆ ಸೇರೋದು ಅಥವಾ ನಾವು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳುವಂಥ ಸಂದರ್ಭಕ್ಕೆ ಬಹಳ ದೊಡ್ಡ ರಾಜಕೀಯ ಚರ್ಚೆ ಮತ್ತು ಗೊಂದಲವನ್ನು ಉಂಟು ಮಾಡಿರೋದಕ್ಕೆ ನಾವು ದಲಿತ ಸಂಘಟನೆಗಳ ಒಕ್ಕೂಟ ರಾಜ್ಯದಲ್ಲಿ ಕೂತು ಚರ್ಚೆ ಮಾಡಿ 2ನೇ ಸಲ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು. ಯಾಕಂತ ಹೇಳಿದ್ರೆ BJP ಆಗಲಿ JDS ಆಗಲಿ ದಲಿತರ ಓಟನ್ನು ನಂಬಿ ಅಧಿಕಾರಕ್ಕೆ ಬರ್ತಾ ಇಲ್ಲ. ಕಾಂಗ್ರೆಸ್ ಯಾವತ್ತೂ ಕೂಡ ಎಲ್ಲೆಲ್ಲಿ ಸೋತಿದೆಯೋ ಅದು ದಲಿತರು ಓಟ್ ಹಾಕದೇ ಇರೋವಾಗ ಅವರು ಸೋತಿರೋವಂಥದ್ದು. ಯಾವಾಗ ಗೆದ್ದಿದೆಯೋ ಅದು ದಲಿತರ ಓಟಿಂದ ಭಾಳ ದೊಡ್ಡ ಸಂಖ್ಯೆಯ ಓಟಲ್ಲಿ ಕಾಂಗ್ರೆಸ್ ಬರೋದ್ರಿಂದ ಅಧಿಕಾರಕ್ಕೆ ಬರುತ್ತೆ. ಇದನ್ನೆಲ್ಲ ಪರಿಗಣಿಸಿ ನಾವು ಇವತ್ತು ಒಂದು ತೀರ್ಮಾನಕ್ಕೆ ಬಂದು ರಾಜ್ಯದಲ್ಲಿ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು 2ನೇ ಸಲ 3ನೇ ಸಲ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. DK ಶಿವಕುಮಾರ್ KPCC ಪ್ರೆಸಿಡೆಂಟ್ ಆಗಿದ್ದುಕೊಂಡು ಈ 2.5 ವರ್ಷಗಳ ಕಾಲ ತಾನಾಗಬೇಕು ಅಂತೇಳಿ ನಡೆಸ್ತಾ ಇರ್ತಕ್ಕಂಥ ಲಾಬಿ ಈ ಮಧ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ಸಲ್ಲೇ ಯಾರು ತಕರಾರು ಇಲ್ಲ, ಹೈಕಮಾಂಡ್ದು ತಕರಾರು ಇಲ್ಲ. ಅವ್ರು ಆಗಬೇಕು ಅಂತ ನಾವು ಕೂಡ ದಲಿತ ಸಂಘಟನೆಗಳ ಒಕ್ಕೂಟ ಒತ್ತಾಯಪೂರ್ವಕವಾಗಿ ಹೈಕಮಾಂಡಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಇನ್ನು 4 ಜನ ಸಮರ್ಥವಾಗಿರ್ತಕ್ಕಂಥ ಆಡಳಿತಗಾರರು ಈ ರಾಜ್ಯದಲ್ಲಿ ಇವತ್ತು ಮಂತ್ರಿಗಳಾಗಿ ಶಾಸಕರಾಗಿದ್ದಾರೆ. ಅದರಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು 2 ಸಲ KPCC ಪ್ರೆಸಿಡೆಂಟ್ ಆಗಿ ಅಧಿಕಾರಕ್ಕೆ ತಂದಿದ್ದಾರೆ ಪಕ್ಷವನ್ನು. ಗೃಹ ಸಚಿವರಾಗಿ ಭಾಳ ಸಮರ್ಥವಾಗಿ ಆಡಳಿತ ನಡೆಸಿದ್ದಾರೆ.
ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಡಿಸೆಂಬರ್ 8ರಿಂದ 19ರವರೆಗೆ ಚಳಿಗಾಲ ಅಧಿವೇಶನ. ಪ್ರತ್ಯೇಕ ಉತ್ತರ ಕರ್ನಾಟಕದ ರಾಜ್ಯದ ಬೇಡಿಕೆಯನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಳ್ಳಿ ಹಾಕಿದ್ದಾರೆ. ಶುಕ್ರವಾರ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಾವು ಯಾವಾಗಲೂ ಸಕಾರಾತ್ಮಕ ಚಿಂತನೆಗಳನ್ನು ಮಾಡಬೇಕು. ಕರ್ನಾಟಕ ಒಂದು, ಭಾರತ ದೇಶ ಒಂದು. ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯವಾಗಿದ್ದರೆ ನಾವೆಲ್ಲರೂ ಸೇರಿ ಮುಂಬರುವ ಅಧಿವೇಶನದಲ್ಲಿ ಚರ್ಚಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ ಎಂದು ಭರವಸೆ ನೀಡಿದರು. ಡಿಸೆಂಬರ್ 8ರಿಂದ ಡಿಸೆಂಬರ್ 19ರವರೆಗೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯಲಿದೆ. ಸರ್ಕಾರ ಮತ್ತು ಪ್ರತಿಪಕ್ಷಗಳು ಒಟ್ಟಾಗಿ ಚಳಿಗಾಲದ ಅಧಿವೇಶನ ನಡೆಸಿಕೊಂಡು ಹೋಗಬೇಕು. ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಮುಕ್ತಿ ನೀಡಲು ಈ ಅಧಿವೇಶನ ಸಹಕಾರಿಯಾಗಬೇಕು ಎಂದರು. ಇದೇ ವೇಳೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಪ್ರಸ್ತಾಪಿಸಿದ ಸ್ಪೀಕರ್, ಬೆಳಗಾವಿ ಅಧಿವೇಶನದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಾಗುವುದು. ಆಡಳಿತ ಮತ್ತು ಪ್ರತಿಪಕ್ಷಗಳು ಒಟ್ಟಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸಲು ಶ್ರಮಿಸಬೇಕು ಎಂದು ತಿಳಿಸಿದರು. ಚುನಾವಣೆ ಆಗಿದೆ, ಅವರು ಗೆದ್ದಿದ್ದಾರೆ ಅಂತ ಮತ್ತೆ ನಮಗೆ ಗೊತ್ತಿದೆ. ಅದು ಏಕೆ ಆಯಿತು ಏನಾಯ್ತು ಬಹುಶಃ ಅದನ್ನು ನಾನೇನು ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಹೋಗುದಿಲ್ಲ. ವಿಂಟರ್ ಸೆಷನ್ ಡಿಸೆಂಬರ್ 8ರಿಂದ ಡಿಸೆಂಬರ್ 19ರವರೆಗೆ ಬೆಳಗಾಂನಲ್ಲಿ ಇವತ್ತು ಅಧಿವೇಶನ ನಡೆಯಲಿಕ್ಕಿದೆ. ಬಹುಶಃ ನನಗೆ ವಿಶ್ವಾಸ ಇದೆ, ಸರ್ಕಾರ ಪ್ರತಿಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಅತ್ಯುತ್ತಮವಾದ ಅಧಿವೇಶನ ನಡೆಸಿ ಇಡೀ ಕರ್ನಾಟಕ ರಾಜ್ಯ, ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಪ್ರಯೋಜನಕಾರಿಯಾಗುವ ನಿರ್ಣಯಗಳಲ್ಲಿ ಖಂಡಿತವಾಗಿ ಬರುತ್ತದೆ. ಪ್ರತಿ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕಂತ ಹೇಳಿ ಬೆಳಗಾವಿ ಅಧಿವೇಶನ ಮಾಡ್ತಾರೆ, ಬಟ್ ಅಲ್ಲಿ ಏನೂ ಆಗೋದಿಲ್ಲ. ಸೊ ಹಂಗಾಗಿ ಈಗ ಪ್ರತ್ಯೇಕ ರಾಜ್ಯದ ಕೂಗು ಕೂಡ ಜಾಸ್ತಿ ಆಗ್ತಾ ಇರೋದು. ನೋಡಿ, ನಾವು ಯಾವಾಗಲೂ ಸಕಾರಾತ್ಮಕ ಚಿಂತನೆ ಇರಬೇಕು. ಎಲ್ಲ ಅಧಿವೇಶನದಲ್ಲಿಯೂ ಕೂಡ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸದಸ್ಯರು, ಆಡಳಿತ ಪಕ್ಷ ಸದಸ್ಯರು, ಪ್ರತಿಪಕ್ಷ ಸದಸ್ಯರು ಎಲ್ಲ ಚರ್ಚೆ ಇವತ್ತು ಮಾಡ್ತಾರೆ. ಸಮರ್ಪಕವಾದ ಉತ್ತರ ಸರ್ಕಾರ ಇವತ್ತು ಕೊಡ್ತದೆ. ಹಲವಾರು ಯೋಜನೆ ಕೂಡ ಜಾರಿ ಇವತ್ತು ಆಗ್ತದೆ. ಅಂಥದ್ದೇನಾದರೂ ಆಗದಿದ್ದಲ್ಲಿ ಅದಕ್ಕಾಗಿ ಅಧಿವೇಶನ ಮತ್ತೆ ಕರೆಯುವುದು, ಇಲ್ಲಿ ಮತ್ತೆ ಅದು ಚರ್ಚೆ ಮಾಡ್ಬೋದು. ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅದು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದೆಲ್ಲ ಅವಕಾಶಗಳಿದೆ. ಕಳೆದ ವಿಧಾನಸಭೆಯಲ್ಲಿ ಬೆಳಗಾಂ ಅಧಿವೇಶನ ಈ ರೀತಿ ಆಯಿತು, ಏನಾಗಿದೆ, ಯಾಕೆ, ಎಷ್ಟು ಕೆಲಸ ಆಗಿದೆ, ಯಾವುದು ಆಗಲಿಲ್ಲ, ಅದನ್ನೆಲ್ಲ ಚರ್ಚೆ ಮಾಡೋದು ಅವಕಾಶವೇ ಇವತ್ತು ಅಧಿವೇಶನದ್ದು ಸ್ವರ್ಣ ಅವಕಾಶದಲ್ಲಿ ಸಿಕ್ಕಿದ್ದು. ಅಲ್ಲಿ ಬಂದು ಅದನ್ನೆಲ್ಲ ಚರ್ಚೆ ಮಾಡಬೇಕು. ಮತ್ತು ಖಂಡಿತ ಪ್ರತಿಯೊಂದು ಅಧಿವೇಶನದಲ್ಲಿ ಕೂಡ ಉತ್ತಮವಾದ ನಿರ್ಣಯಗಳು, ಉತ್ತಮವಾದ ಕಾನೂನುಗಳು ಜನರ ಪರವಾಗಿ ಬಂದಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಇದು ಕರ್ನಾಟಕ ಒಂದು, ಭಾರತ ದೇಶ ಒಂದು. ಇದನ್ನು ಯಾರಿಂದಲೂ ಯಾರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಕೆಲವೊಂದು ಪತ್ರ ಅದಕ್ಕೆ ನಾವು ಮಾನ್ಯತೆ ಕೊಡ್ಬೇಕಂತಿಲ್ಲ. ಕರ್ನಾಟಕ ಯಾವಾಗಲೂ ಕೂಡ ಕನ್ನಡಿಗರ ಒಂದು, ಕರ್ನಾಟಕ ಒಂದು, ಎಲ್ಲರೂ ಒಗ್ಗಟ್ಟಾಗಿರ್ತೇವೆ, ಒಗ್ಗಟ್ಟಾಗಿದ್ದಾರೆ. ಅವರು ಯಾಕೆ ಬರ್ದಿದ್ದಾರೆ ಅವರಿಗೆ ಗೊತ್ತಿರೋದು ವಿಚಾರ. ಆಡಳಿತ ಪಕ್ಷ ಶಾಸಕರೇ ಬರ್ತಾರೆ ಅದು ನೋಡಿ. ನನಗೆ ಆಡಳಿತ ಪಕ್ಷ ಶಾಸಕರು ಒಂದೇ, ನನಗೆ ಪ್ರತಿಪಕ್ಷ ಶಾಸಕರು ಕೂಡ ಒಂದೇ. ಆ ಆಡಳಿತ ಪಕ್ಷ ಶಾಸಕ ಬರ್ದಿದ್ದ ಆ ಪಕ್ಷದ ನಾಯಕರ ಬಗ್ಗೆ ಚರ್ಚೆ ಮಾಡೋದು, ಯಾಕೆ ಬರ್ದಿದ್ದಾರೆ ಅಂತ ಹೇಳಿ. ಸಮಸ್ಯೆ ಡೇ ಬೈ ಡೇ ಜಾಸ್ತಿ ಆಯ್ತು. ಬಾಗಲಕೋಟೆಯಲ್ಲಿ ಅಧಿವೇಶನ ಏನಾದ್ರು ಒಂದು ಖಂಡಿತವಾಗಿ ಅದನ್ನು ಸರ್ಕಾರ ಮತ್ತು ಇಡೀ ನಮ್ಮೆಲ್ಲ ಪ್ರತಿಪಕ್ಷ ಮತ್ತು ಸರ್ಕಾರ ಎಲ್ಲರೂ ಸೇರಿ ಅದನ್ನು ಕಬ್ಬಿನ ಬೆಳೆಗಾರ ಸಮಸ್ಯೆ ಬಗೆಹರಿಸಬೇಕು. ಎಲ್ಲರೂ ಕೂಡ ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡಿಸುವಂತ ಜವಾಬ್ದಾರಿ ಇವತ್ತು ಎಲ್ಲರಿಗೂ ಕೂಡ ಇದೆ, ಜನಸಾಮಾನ್ಯ ಕೂಡ ಇದೆ. ಎಲ್ಲರೂ ಕೂಡ ಸಹಕಾರ ಪ್ರತ್ಯೇಕ ಸಮಯ ಇಂತಿಷ್ಟು ಅಂತ ನಿರ್ಧಾರ ಏನಾದ್ರು ಮಾಡಿದಾರೆ? ಪ್ರತಿ ಸಾರಿ ಕೇಳ್ತಾರೆ, ಪ್ರತಿ ಸಲ ಕೇಳ್ತಾರೆ. ಉತ್ತರಕ್ಕೆ ಸಪರೇಟ್ ಆಗಿ ನಾವು ಕೊಡ್ತೇವೆ. ಇದು ಒಂದು ಅಧಿವೇಶನ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗ ನಡೆಯುವಂಥದ್ದು. ಅದರಲ್ಲಿ ಬೆಳಗಾಂ ನಡೆಯುವಂಥ ಅಧಿವೇಶನದಲ್ಲಿ ಒಂದು ಹೆಚ್ಚಿನ ಅವಕಾಶಗಳು ಉತ್ತರ ಕರ್ನಾಟಕಕ್ಕೆ ಇದೆ. ಅದಕ್ಕೆ ನಾವು ಬೆಳಗಾಮಿನ ಒಂದು ವಿಧಾನಸೌಧ ಅಧಿವೇಶನ ಮತ್ತು ವಿಧಾನಸೌಧ ಗಂಭೀರತೆಯನ್ನು ಅದು ಇಡೀ ರಾಜ್ಯಕ್ಕೆ ಸೀಮಿತವಾಗಿರುವಂಥದ್ದು. ಈ ರಾಜ್ಯಕ್ಕೆ ಚರ್ಚೆ ಮಾಡಿ ಅದರಲ್ಲಿ ಹೆಚ್ಚಿನ ಒತ್ತನ್ನು ಮತ್ತು ಹೆಚ್ಚಿನ ಅವಕಾಶಗಳನ್ನು ಉತ್ತರ ಕರ್ನಾಟಕಕ್ಕೆ ಚರ್ಚೆಗೆ ಮತ್ತು ಉತ್ತರ ಅಭಿವೃದ್ಧಿ ಸಂಬಂಧಪಟ್ಟಾಗೆ ನೀಡಲಾಗುವುದು. ಹಿಂದೆ ಕೂಡ ನೀಡಿದ್ದೇವೆ, ಈ ಸಲ ಕೂಡ ನೀಡ್ತೇವೆ. ವಿಧಾನಸಭೆ ಉಪಸಮಿತಿಗಳೆಲ್ಲ ಇರುತ್ತಲ್ಲ ಸರ್, ಬೇರೆ ಬೇರೆ ಯೋಜನೆಗಳು ಮತ್ತು ಸಂಬಂಧಪಟ್ಟಾಗ ಅವು ಸ್ವಲ್ಪ ನಮ್ಮ ಭಾಗಕ್ಕೆ ಪ್ರವಾಸಗಳು ಕಡಿಮೆ ಮಾಡಿದವ್ರಿಗೆ ಏನಾದ್ರು ಶುರು ಮಾಡಕ್ಕೆ ಏನಾದ್ರು ಮಾಡ್ತೀರಾ ನೀವು ಅಂತ ಈ ಅಧಿವೇಶನ ಹೊರತುಪಡಿಸಿ?
ನೀವೊಂದು ಸಲಹೆ ಕೊಟ್ಟಿದ್ದೀರಿ. ನಾನು ಕೂಡ ಎಲ್ಲ ನೂತನವಾಗಿ ಆಗುವಂಥ ಚೇರ್ಮನ್ಗಳ ಸಭೆ ಕರೆಸಿಕೊಂಡು ಕಳೆದ ಸಲ ಎಲ್ಲಿ ಚರ್ಚ್ ಅವರು ಒಂದು ಪ್ರವಾಸ ಹೋಗಿದ್ದಾರೆ, ಈ ಸಲ ಎಲ್ಲಿಗೆ ಹೋಗಿದ್ದಾರೆ ಮತ್ತು ನಿಮ್ಮ ಈ ಸಲಹೆಯನ್ನು ಖಂಡಿತವಾಗಿ ಆ ಸಭೆ ಮುಂದೆ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.